ಹಾಯ್ ಹೆಲೋ ನಮಸ್ಕಾರ. ನನ್ನ ದಿನಚರಿನ ನಿಮ್ಮ ಮುಂದೆ ತಂದಿಡೋ ಪ್ರಯತ್ನ. ನಮ್ಮದು ಮಲ್ಲಿಗೆ ತೋಟ ತೋರಿಸ್ತೀನಿ. ಮಲ್ಲಿಗೆ ತೋಟ ಅಲ್ಲ, ಸಣ್ಣ ಮಟ್ಟದಲ್ಲಿ ಮಾಡಿ ನೋಡ್ಬೋದು. ತೋಟ ನೋಡಿ ಇಷ್ಟು ದೊಡ್ಡದಾಗಿದೆ, ಗಿಡಗಳೆಲ್ಲ. ಇದು ಗದ್ದೆ ಆಗಿದ್ದರಿಂದ ತುಂಬ ಹುಲ್ಲು ಬರ್ತದೆ ಇಲ್ಲಿ. ಅದು ಎಷ್ಟು ತೆಗೆದ್ರು ಅಷ್ಟೇ. ಆದರೆ ಬುಡದಲ್ಲಿ ಹುಲ್ಲಿಲ್ಲ ನೋಡಿ. ಬುಡ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಬುಡದಲ್ಲಿ ಹುಲ್ಲು ಬರಲಿಕ್ಕೆ ಬಿಡಲ್ಲ ನಾನು. ಇದು ನಮ್ಮದು ನೇಚರ್ ನೋಡ್ಬೋದು. ಚಂದ ಉಂಟು ನೇಚರ್. ಮೇಲ್ಗಡೆ ಇರುವುದೇ ಮುಂಚೆ ಹಂದಿ ಮನೆ, ಈಗ ಕೋಳಿ ಮನೆ ನೋಡ್ಬೋದು. ಇದೊಂದು ಸಿಂಟ್ಯಾಕ್ಸ್ ಇಟ್ಟಿದ್ದೀವಿ ಇದಕ್ಕೆ, ಮಲ್ಲಿಗೆ ಗಿಡಕ್ಕೆ ನೀರು ಹಾಕಲಿಕ್ಕೆ ಅಂತ. ಈಗ ಅವಶ್ಯಕತೆ ಇಲ್ಲ, ಯಾಕಂದರೆ ನೋಡಿ ನೀರು ಹಾಕ್ಬೇಕಂತಿಲ್ಲ, ಹೊಸರು ಬಂದಿದೆ ಮಳೆಗಾಲದ್ದು. ಹಾಗೆ ಇದರಲ್ಲಿ ನೀರು ತುಂಬಿಕೊಂಡು ಬಿಟ್ಟಿದೆ, ಇದರದ್ದು ಮಳೆಯ ನೀರು. ಇದು ಬೇಸಿಗೆಯಲ್ಲಿ ನೀರು ಸರಬರಾಜಾಗಲಿಕ್ಕೆ ನಮಗೆ ಇದರಿಂದ, ಈ ಪೈಪ್ ಮುಖಾಂತರ. ಇದೆಲ್ಲಿ ಡ್ಯಾಮಿಂದ ಬರೋದಲ್ಲ ನೋಡಿ, ಈ ಗುಡ್ಡೆಯಿಂದ ಬರ್ತದೆ ಅಂತ. ಆದರೆ ಇದು ಗುಡ್ಡೆಯಿಂದ ಬರಲ್ಲ. ಇದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ನಿಮಗೆ ಎಲ್ಲಿಂದ ಅದು ನೀರು ಬರ್ತದೆ ಅಂತ. ಪೈಪ್ ಲೈನ್ ಮುಖಾಂತರ. ಮನೆ ಅಷ್ಟು ದೂರದಲ್ಲುಂಟು ನೋಡ್ಬೋದು. ಇದಕ್ಕೆ ಸುತ್ತ ಬೇಲಿ ಮಾಡಿದ್ದೀನಿ ನೋಡಿ, ಯಾಕಂದರೆ ಇಲ್ಲಿ ದನ ಬರ್ತದೆ. ನಮ್ಮದಲ್ಲ, ಬೇರೆಯವ್ರದ್ದು ದನ ಕಟ್ತಾರೆ ಇಲ್ಲಿ. ಅದಕ್ಕೆ ಒಳಗಡೆ ಹೋಗಬಾರ್ದು ಅಂತ ನಾನು ಈ ಥರ ಮೆಶ್ ಹಾಕಿದ್ದೀನಿ. ದನ ತೋರಿಸ್ತೀನಿ. ದನ ಓಡೋಯ್ತು ನನ್ನ ನೋಡಿ, ಅದಕ್ಕೂ ಗೊತ್ತಾಯ್ತಾ ಅಂತ. ಇದು ಗದ್ದೆ. ಮುಂಚೆ ಉಳುಮೆ ಮಾಡ್ತಾಯಿದ್ರು, ಎಲ್ಲ ನಿಂತಿದೆ. ಮತ್ತು ನೀರಿನ ಅಭಾವ ಜಾಸ್ತಿ ಉಂಟಲ್ಲ, ಹಾಗೆ. ಇವ ನೋಡಿ, ನಾ ಮಾತಾಡ್ತಾ ಇರುವಾಗ ಇವ ಹೊರಗಡೆ ಬಂದಿದ್ದೆ ಗೊತ್ತಾಗಲಿಲ್ಲ. ಇವ ತಪ್ಪಿಸ್ಕೊಂಡು ಬಂದಿದ್ದಾನೆ ಈಗ ನೋಡಿ. ಈಗ ಸಿಗ್ತಿಲ್ಲ. ಗುಡ್ಡೆಗೆ ಹೋಗ್ಬೇಡ ಮಾರಾಯ, ಬಾ. ಇಲ್ಲಿ ಇದೆಂತ ಗೊತ್ತುಂಟಾ? ಇದು ಭೂತ್ ಬಂಗ್ಲೆ ಅಲ್ಲ, ಇದೇ ನಂದು ಹಂದಿ ಗೂಡು ಮಾಡಲಿಕ್ಕೆ ಅಂತ ಹೋಗ್ತದೆ. ಅದು ಹಂದಿ ಗೂಡು ನೋಡ್ಬೋದು ನೀವೆಲ್ಲ. ಈಗ ಭೂತ್ ಬಂಗ್ಲೆ ಥರ ಬೆಳೆದು ಬಿಟ್ಟಿದೆ ಹುಲ್ಲುಗಳೆಲ್ಲ ನೋಡಿ, ಈ ಥರ ಆಗಿದೆ. ಆದರೆ ಇದರ ಒಳಗಡೆ ಯಾವ ಥರ ಉಂಟು ನೋಡಿ ತೋರಿಸ್ತೀನಿ ನಾನು.